ಎಲ್ಲರಿಗೆ ನಮಸ್ಕಾರ. ಇದು ಒಂದು ಕಂಟೆಂಟ್ ಮಾತ್ರ ಅಷ್ಟೇ. ನೀವು ಯಾರೂ ಡೆಪ್ತಾಗಿ ಮನಸಾರ ತಗೊಳ್ಳಬೇಡಿ. ಜಸ್ಟ್ ನೀವು ಅನುಭವ ಆಗಲಿ ಅಂತ ಹೇಳೋದು ಅಷ್ಟೇ. ಈ ಸ್ಟೋರಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹಣೆಗೆ, ತುಟಿಗೆ, ಕೆನ್ನಿಗೆ ಕಿಸ್ ಕೊಟ್ಟರೆ ಏನೆಲ್ಲ ಅರ್ಥ ನೀಡುತ್ತೆ ಗೊತ್ತಾ? ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಮುತ್ತನ್ನು ನೀಡುತ್ತಾರೆ. ತಮ್ಮ ಪ್ರೀತಿ ಪಾತ್ರರಿಗೆ, ಮಕ್ಕಳಿಗೆ ಮುತ್ತನ್ನು ನೀಡುವುದು ಸಹಜ. ಯಾವ ರೀತಿಯ ಮುತ್ತಿಗೆ ಯಾವೆಲ್ಲ ಅರ್ಥಗಳಿವೆ ಎನ್ನುವುದನ್ನು ನಾವಿಲ್ಲಿ ಹೇಳ್ತೀನಿ. ಪ್ರೀತಿಯನ್ನು ತೋರಿಸಲು ಅತ್ಯಂತ ಸುಂದರವಾದ ಮಾರ್ಗವೆಂದರೆ ಕಿಸ್ ಮಾಡುವುದು. ಆದರೆ ಚುಂಬನಕ್ಕೂ ತನ್ನದೇ ಆದ ಭಾಷೆ ಇದೆ ಎಂಬುದು ನಿಮಗೆ ತಿಳಿದಿದೆಯೇ? ನೀವು ದೇಹದ ಯಾವ ಭಾಗವನ್ನು ಚುಂಬಿಸುತ್ತೀರಿ ಅದು ನಿಮ್ಮ ಭಾವನೆಗಳನ್ನು ತೋರಿಸುತ್ತದೆ. ಬನ್ನಿ ಅಂತಹ ಕೆಲವು ಮುತ್ತುಗಳನ್ನು ಮತ್ತು ಅವು ತೋರಿಸುವ ಭಾವನೆಗಳ ಬಗ್ಗೆ ಹೇಳ್ತೀನಿ. ಕೆನ್ನೆಗೆ ಮುತ್ತು. ಕೆನ್ನೆಯ ಮೇಲೆ ಲೈಂಗಿಕ ಚುಂಬವನ್ನು ತುಂಬ ಸಾಮಾನ್ಯವಾಗಿದೆ. ಅದು ಚಿಕ್ಕ ಮಗು ಅಥವಾ ಚಿಕ್ಕ ಮಕ್ಕಳು, ಕಿರಿಯ ಸಹೋದರರು ಅಥವಾ ನಿಮ್ಮ ಸ್ನೇಹಿತರು, ಪ್ರೇಮಿ ಗೆಳತಿ ಅಥವಾ ಗಂಡ ಮತ್ತು ಹೆಂಡತಿ. ಕೆನ್ನೆಗೆ ಚುಂಬಿಸುವುದು ಎಂದರೆ ಪ್ರೀತಿಯನ್ನು ವ್ಯಕ್ತಪಡಿಸುವುದು. ವಿದೇಶದಲ್ಲಿ ಒಬ್ಬರನ್ನೊಬ್ಬರು ಭೇಟಿಯಾದಾಗ ಕೆನ್ನೆಗೆ ಗೌರವಯುತವಾದ ಮುತ್ತು ನೀಡುವುದು ಅವರ ಬಗ್ಗೆ ನಿಮ್ಮ ಪ್ರೀತಿಯನ್ನು ತೋರಿಸುತ್ತದೆ. ಕಲರ್ ಬೋನ್ ಮೇಲೆ ಮುತ್ತು. ಕಲರ್ ಬೋನ್ ಅಂದರೆ ಗಂಟಲು ಮತ್ತು ಎದೆಯ ಜಂಟಿ ಮೇಲೆ ಚುಂಬನವನ್ನು ಅನ್ಯೋನ್ಯತೆಯ ಸಂಕೇತವೆಂದರೆ ಪರಿಗಣಿಸಲಾಗುತ್ತದೆ. ಇದರರ್ಥ ನೀವು ಈಗ ಸಂಭೋಗಕ್ಕೆ ಸಂಪೂರ್ಣವಾಗಿ ಸಿದ್ಧರಾಗಿವಿರಿ. ಕಿವಿಗೆ ಮುತ್ತು. ಶಾರೀರಿಕ ಸಂಬಂಧದ ವಿಷಯಕ್ಕೆ ಬಂದರೆ ಕಿವಿಗೆ ಮುತ್ತು ಕೊಡುವುದು ಎಂದರೆ ಸಂಬಂಧದ ಮುಂದಿನ ಹಂತವನ್ನು ತಲುಪುವುದು. ಲೈಂಗಿಕ ಸಮಯದಲ್ಲಿ ಒಬ್ಬರನ್ನೊಬ್ಬರು ಪ್ರಚೋದಿಸಲು ನಿಮ್ಮ ಸಂಗಾತಿಯನ್ನು ನೀವು ತಮಾಷೆ ಮಾಡಬಹುದು. ಕಿವಿಗೆ ಮುತ್ತಿಟ್ಟು ಪ್ರೇಮದ ಕ್ಷಣಗಳನ್ನು ರೋಮಾಂಚನಗೊಳಿಸಬೇಕು. ಹಣೆಯ ಮೇಲೆ ಮುತ್ತು. ಹಣೆಯ ಮೇಲೆ ಚುಂಬಿಸುವುದು ಅತ್ಯಂತ ಪವಿತ್ರವಾದ ಮಾರ್ಗಗಳಲ್ಲಿ ಒಂದಾಗಿದೆ. ಇದು ನಿಮಗೆ ಪ್ರೀತಿ ಮತ್ತು ಭದ್ರತೆಯ ಭಾವನೆಗಳನ್ನು ನೀಡುತ್ತದೆ. ನಿಮ್ಮ ಮನಸ್ಸಿನಿಂದ ನಿಮ್ಮ ಸಂಬಂಧದ ಬಗ್ಗೆ ಅಭದ್ರತೆ ಮತ್ತು ಆತಂಕದ ಭಾವನೆಯನ್ನು ತೆಗೆದುಹಾಕುತ್ತದೆ ಮತ್ತು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಅದರಿಂದ ಸಂಬಂಧಗಳಲ್ಲಿ ಅನ್ಯೋನ್ಯತೆಯನ್ನು ಹೆಚ್ಚಿಸಲು ಜನರು ತಮ್ಮ ಸಂಗಾತಿ ಮತ್ತು ಚಿಕ್ಕ ಮಕ್ಕಳ ಹಣೆಯ ಮೇಲೆ ಚುಂಬಿಸುತ್ತಾರೆ. ಕೈಗೆ ಮುತ್ತು. ತಲೆಗೆ ಮುತ್ತು. ಕೈಗೆ ಮುತ್ತುಗಳನ್ನು ಸಹ ಯಾರನ್ನಾದರೂ ಹೊಗಳಕು ನೀಡಲಾಗುತ್ತದೆ. ತಮ್ಮ ಒಳ್ಳೆಯ ಭಾವನೆಗಳನ್ನು ತೋರಿಸಲು ಕೈಗಳನ್ನು ಸಹ ಚುಂಬಿಸಲಾಗುತ್ತದೆ. ಇದ್ದಲ್ಲದರೆ ನೀವು ಪ್ರೀತಿಸುವವರ ಕೈಯಲ್ಲಿ ನಿಮ್ಮ ತುಟಿಗಳಿಂದ ಚುಂಬಿಸಿ. ಇದು ಪ್ರೀತಿಯನ್ನು ತೋರಿಸುವ ತನ್ನದೇ ಆದ ಮಾರ್ಗವನ್ನು ಹೊಂದಿದೆ. ತುಟಿಗಳ ಮೇಲೆ ಮುತ್ತು. ತುಟಿಗಳ ಮೇಲೆ ಚುಂಬಿಸುವುದನ್ನು ಅತ್ಯಂತ ಸೂಕ್ಷ್ಮವೆಂದರೆ ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ನೀವು ಪ್ರೀತಿಸುವವರ ತುಟಿಗಳನ್ನು ಚುಂಬಿಸುತ್ತೀರಿ. ಸ್ನೇಹಿತರ ತುಟಿಗಳಿಗೆ ಚುಂಬು ಮಾಡುವುದು ಎಂದರೆ ನೀವು ಅವನೊಂದಿಗೆ ಡೇಟ್ ಮಾಡಲು ಸಿದ್ಧರಿದ್ದೀರಿ ಎಂದರ್ಥ. ಪ್ರೇಮ ಸಂಬಂಧದಲ್ಲಿ ಮತ್ತು ವೈವಾಹಿಕ ಸಂಬಂಧಗಳಲ್ಲಿ ಪ್ರೀತಿಯೊಂದಿಗೆ ದೈಹಿಕ ಸಂಬಂಧಗಳ ಕಡೆಗೆ ಚಲಿಸುವುದು ಎಂದರ್ಥ. ಲೈಂಗಿಕ ಸಮಯದಲ್ಲಿ ಲೈಂಗಿಕತೆಯನ್ನು ಹೆಚ್ಚಿಸಲು ಲಿಪ್ ಕಿಸ್ ಅನ್ನು ಸಹ ಮಾಡಲಾಗುತ್ತದೆ. ಇದು ಯಾರೂ ಕೆಟ್ಟದಾಗಿ ಅರ್ಥ ಮಾಡ್ಕೋಬಾರದು, ಇದು ಒಳ್ಳೆಯದಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಕಂಟೆಂಟ್ ಸ್ಟೋರಿ ಮಾತ್ರ, ಯಾರೂ ನೆಗೆಟಿವ್ ಆಗಿ ತಿಳ್ಕೊಬೇಡಿ ಪ್ಲೀಸ್. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.